ವಿಧಾನಸೌಧದಲ್ಲಿ ಹುದ್ದೆಯಲ್ಲಿರುವಂತಹ ಐಎಎಸ್, ಕೆಎಎಸ್ ಅಧಿಕಾರಿಗಳು ಎಷ್ಟು? ಒಂದು 8 IAS ಆಫೀಸರ್ಸು ಅಥವಾ 12 IAS ಆಫೀಸರ್ಸ್ನ ನೋಡ್ಬೋದು. ಹೋಮ್ ಸೆಕ್ರೆಟ್ರಿ 1 and 2 ಇದ್ದಾರೆ, ಚೀಫ್ ಸೆಕ್ರೆಟ್ರಿ ಇದ್ದಾರೆ, ಆಮೇಲೆ DPRಗೆ ಹೆಡ್ಡು IAS ಕ್ಯಾಡ್ರೇಟ್ ಇರ್ತಾರೆ. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟು 4 ಜನನೂ IAS ಕ್ಯಾಡ್ರೇಟ್ ಇರ್ತಾರೆ. ಬಜೆಟ್ ರಿಸೋರ್ಸಸ್ಗೆ IAS ಕ್ಯಾಡ್ರೇಟ್ ಇರ್ತಾರೆ. ಆಮೇಲೆ ಬಜೆಟ್ ಎಕ್ಸ್ಪೆಂಡಿಚರ್ಗೆ ಒಬ್ಬರು IAS ಕ್ಯಾಡ್ರೇಟ್ ಇರ್ತಾರೆ. ಜಾಫರ್ ಅಂತೇಳಿ ಸ್ಪೆಷಲ್ ಬಜೆಟ್ ನೋಡ್ಕೊಂಡು ಅವ್ರನ್ನ ನಿಯೋಜನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸರ್ ಸುಮಾರು 12 ಜನ ಮೇಲಿರ್ತಾರೆ ಸರ್. 12 ಜನ ಅಪ್ರಾಕ್ಸಿಮೇಟ್ಲಿ ಒಂದು 10 ಜನ IAS ಆಫೀಸರ್ಸ್ ಅಂತಲೂ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ ಸರ್. ಹಾಗಾದರೆ ಒಂದು ಸೆಷನ್ ನಡಿಬೇಕಾದ್ರೆ ಎಷ್ಟು ಜನ ಟೆಕ್ನಿಕಲಲ್ಲಿ ಕೆಲಸ ಮಾಡ್ತಾರೆ? ಆಲ್ಮೋಸ್ಟ್ ಅದು ಕೋಆರ್ಡಿನೇಷನ್ PW ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡ್ತಾರೆ, ಈ ಕಡೆ DPRನವ್ರು ಕೆಲಸ ಮಾಡ್ತಾರೆ, ಆಮೇಲೆ ಈ ಕಡೆ ಅಸೆಂಬ್ಲಿ ಸ್ಟಾಫ್ನವ್ರು ಕೆಲಸ ಮಾಡ್ತಾರೆ. ಅಂದರೆ ಸರಾಸಟ್ಟೆಗೆ ನಾನು ತಿಳ್ಕೊಂಡಿರೋದು ಒಂದು ದಿನದ ಅಧಿವೇಶನಕ್ಕೆ 7 ಲಕ್ಷ ಆಗುತ್ತೆ ಅಂತ ಅಂದಾಜಾಗಿ ಹೇಳ್ತಾರೆ. ಒಂದು ದಿನಕ್ಕೆ ಈಗ 10 ಲಕ್ಷ ಅಂದಾಜು ಹೇಳ್ತಾರೆ ಒಂದು ದಿನಕ್ಕೆ ಸರ್. ನಾನು ಹೇಳ್ತಾ ಇರೋದು